ಹೀಗೆ ನಿಶಸ್ತ್ರಾಗಿ ಕುಳಿತವರ ಮೇಲೆ ಕೈ ಎತ್ತುವುದು ಕ್ಷಾತ್ರ ಧರ್ಮವಲ್ಲ, ವೀರ ಕ್ಷತ್ರಿಯ ನನ್ನ ಧರ್ಮವಾಗಿದೆ. ನಿಮ್ಮನ್ನು ಜೀವನವಾಗಿ ಬಿಟ್ಟಿರುತ್ತೇನೆ. ಹೋಗಿ ನಿಮ್ಮಿಂದ ಬಸವರು ಮಾಡಲಿಕ್ಕೆ ದುರಾತ್ಮ. ನೀನು ವೀರನೂ ಅಲ್ಲ, ವೀರ ಕ್ಷತ್ರಿಯನೂ ಅಲ್ಲ. ಊರ ಕಸವನ್ನು ಚೆಲ್ಲುವ ತಿಪ್ಪಿ ಕುಳಿತೀನಿ ಬೆಳಗುಳಿದವರು. ನಿಮ್ಮ ಮಾತೋಶ್ರೀಯಾದ ಗಾಂಧಾರಿಯನ್ನು ಕೇಳಿ ತಿಳಿದುಕೋ. ಆ ತಿಪ್ಪಿಯ ಸಂಪರ್ಕದಿಂದ ಕ್ಷತ್ರಿಯ ರಕ್ತಾಸವು ನಿಮ್ಮ ಶರೀರದಲ್ಲಿ ಸಂಚರಿಸಲಾರದು ನಿರ್ಲಜ್ಜ. ಈಗ ತೆರೆಯನ್ನು ತಗ್ಗಿಸಿಕೊಂಡ ಕುಳಿತ ಧರ್ಮ ಮೂರ್ತಿ ಮೇಲೆ ಕೈ ಎತ್ತ ಹೋಗಲೇ ವೀರ ಕ್ಷತ್ರಿಯನೇ ಗೀತ. ನೀನು ಕೈ ಎತ್ತಿದು ನಿಜವಾಗಿದ್ದರೆ ನಿಮ್ಮ ಕುರುಕುಲಾಂಶವೆಂಬ ವನವನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವನ್ನು ಮಾಡುತ್ತಿದ್ದೆನು. ಈ ದುರ್ವಾರ್ತೆಯನ್ನು ಕೇಳಿ ನಿನ್ನ ಮುಪ್ಪಿನ ತಂದೆ ತಾಯಿಗಳು ಪುತ್ರ ಶೋಕದಿಂದ ಸುರಿಸುವ ಕಣ್ಣೀರನ್ನು ಮಡಿಯಲ್ಲಿ ಮುಳುಮುಳಿಗೆ ಹೇಳುವುದನ್ನು ಈ ನಿಮ್ಮ ಮಾವನಾದ ಶಕುನಿಯಿಂದ ಬಿಡುಗಡೆ ಆಯಿತು. ಈ ತರ ಉಪಕಾರವನ್ನು ಮರೆಯಬೇಡ ನೆನಪಿನ ದುರಾತ್ಮ. ಎಲ್ಲೋ ಕುಲಮಕ್ಕ, ಈ ನಿನ್ನ ಹುಮ್ಮತದ ಬದುಕಿಗೆ ಈ ಕಮಲವೇಶ್ವರದ್ದು ಸಹ ಬದಲಾರದು. ಮತ್ತೆ ಮರ್ಯಾದೆಯಿಂದ ಜನರು ಕೆಳಗಿಟ್ಟು ಹೊತ್ತು ಹೋಗುವ ಮತ್ತೊಬ್ಬರು ಮಾಡಬೇಕು. ಎಲ್ಲೋ ಕೊಂಡಿಕವರವ ಕಾಪಟ್ಟ ಸದುವನಾದ ಶಕುನಿ ಕುತಂತ್ರದಿಂದ ಸ್ವಚ್ಛ ಜೂಜಾಟವನ್ನು ಹಾಡಿ ಪಾಂಡವರ ಸರ್ವಸ್ವನೆಲ್ಲ ಗೆದ್ದಿನಂಬ ದುರೋಗಿ ಮದಂಗ ಕಾರವು ನಿನ್ನ ಕಣ್ಣುಗಳು ಮುಚ್ಚುವ ಅಲ್ಲವೇ ನಿನ್ನಲ್ಲಿ ಉಂಡ ಸಜ್ಜಲು ಕೂಡ ಮುಸುಕಾಕಿದೆ ಅದಮ. ಅದ್ಯಾವ ದೊಡ್ಡ ಪೌರುಷ ಮಾಡಿದನೆಂಬ ನನ್ನ ಗದಿಯನ್ನು ಕೆಳಕ್ಕೆ ಹೋದರೆ ಕೀಟಕ. ಅರ್ಜುನನ ಬಾಣ ಕಸಿದುಕೊಂಡಾಗಲೇ ನಿಮ್ಮ ಸರ್ವರು ಶಕ್ತಿ ಸಾಹಸವು ನೋಡವರ ಕಣ್ಣು ಮುಂದೆ ಕೆಟ್ಟು ಹೋಯಿತು. ಮತ್ತು ಗದಿಯನ್ನು ಕೆಳಗೆ ನರ ಕೀಟಕ. ನನ್ನ ಗದೆಯು ಕೆಳಗಿಳಿಸಬೇಕಾದರೆ ನಿಮ್ಮಂತ ಸಹಸ್ರಾವಧಿ ಕೌರವರು ಅಷ್ಟೇ ಏಕೆ ಪ್ರತ್ಯಕ್ಷ ಪ್ರಯೋಗರು ಬಂದರೂ ಕೂಡ ಸುಮ್ಮನೆ ಕೈ ಕಚ್ಚಿಕೊಂಡು ನಿಂತು ನೋಡುವಂತೆ ಮಾಡುತ್ತಿದ್ದೆನು. ಎಲ್ಲೋ ಧರ್ಮ, ನೀನು ಧರ್ಮಿಷ್ಠನು, ಸತ್ಯ ಶೀಲವಾಗಿದ್ದರೆ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ನನಗೆ ಒಪ್ಪಿಸಿ ನಾನು ಹೇಳಿದಂತೆ 12 ವರ್ಷದವರೆಗೆ ವನವಾಸಕ್ಕೆ ಹೋಗಬೇಕು. ಇಲ್ಲವಾದರೆ ಧರ್ಮಭ್ರಷ್ಟನು ಅಸತ್ಯವಾಗಿದ್ದರೆ ನಿಮ್ಮ ಶಸ್ತ್ರಾಸ್ತ್ರ ತೆಗೆದುಕೊಂಡು ಹೋಗಿರಿ. ನಿಮ್ಮ ಹಿಂದೆ ಪಟ್ಟಣಕ್ಕೆ ದುರಾತ್ಮ. ಬೇಡ ಬೇಡ ತಮ್ಮ ದುರ್ಯೋಧನ, ಸರ್ವಥಾ ಇದನ್ನ ಬೇಡ. ಸರ್ವಥಾ ನಾನು ಧರ್ಮಭ್ರಷ್ಟನಾಗಲೇನು. ಈಗಲೇ ನಮ್ಮ ಸರ್ವಸ್ವವನ್ನು ಒಪ್ಪಿಸಿ ನಾವು ದೇಶ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರುತ್ತೇವೆ. ತಮ್ಮ ತಮ್ಮ ನನ್ನ ವೀರಾಗ್ನಿಯಾದ ಭೀಮಸೇನ ನಿನ್ನ ವೀರವಾಣಿ ವೀರ ಪ್ರತಾಪಕ್ಕೆ ಸ್ವಾಮಿಸುತ್ತಿರುವ ನೀನು ಆಡಿದಂತೆ ಪ್ರತ್ಯಕ್ಷ ಪ್ರಯೋಗವಿರುತ್ತಿ. ನಿನಗೆ ಯಾವುದು ಅಸಾಧ್ಯವಿಲ್ಲ. ಇಂಥ ವೀರ ಕಂಠಿನವನಿದ್ದು ನೀನಾಗಿ ಹೇಡಿಗಂತೆ ನಿನ್ನ ಕಲೆಯನ್ನು ಕೊಟ್ಟು ಹೊರಟು ಹೋಗುವ ಹೇಳ ದುರ್ದಶವು ಹೇಗೆ ಪ್ರಾಪ್ತವಾಯಿತು? ಹೇಗೆ ಪ್ರಾಪ್ತವಾಯಿತು? ಮೇಲಿಂದ ಮೇಲೆ ಉಕ್ಕೇರಿ ಬರುವ ನಿನ್ನ ಕೋಪವೆಂಬ ಒಳವಾಗ್ನಿಯನ್ನು ಆಜ್ಞಾನಾರಕನಾದ ನೀನು ನುಂಗಿ ನುಂಗಿ ಹೊಟ್ಟೆ ಒಳಗಿನ ಕರುಗಳನ್ನೆಲ್ಲ ಸುಟ್ಟು ಸುಡಬೂದಿಯನ್ನಾಗಿ ಮಾಡಿಕೊಂಡೆ.
ಇದೆಲ್ಲ ಹೀನ ದುರುದ್ದೇಶವು ಹೇಗೆ ಪ್ರಾಪ್ತವಾಯಿತು? ಇದೆಲ್ಲ ನನ್ನಿಂದಲ್ಲವೇ? ಇದೆಲ್ಲ ನನ್ನಿಂದಲ್ಲವೇ? ಈಗೋ ಪರಮ ಪಾಪಿಯು ಕುಟುಂಬ ಘಾತಕಿಯಾದ ಪರಮ ಚಾಣಾರನು ಮಾಡುತ್ತಮ್ಮ. ನನ್ನನ್ನು ಧರ್ಮಭ್ರಷ್ಟನನ್ನಾಗಿ ಮಾಡಬೇಡ, ನನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಕೊಡುತ್ತಮ್ಮ, ಕೊಡುತ್ತಮ್ಮ, ನಿನ್ನ ಕರೆಯನ್ನು ಕೊಟ್ಟು ಬಿಡು. ನಿಮ್ಮ ಅಣ್ಣನಾದ ಹೋದರೆ ಕೊಟ್ಟು ಬಿಡುತ್ತೇನೆ. ಅಣ್ಣ, ಇಷ್ಟೊಂದು ನಿನ್ನ ಮನಸ್ಸಿಗೆ ಸಂತಾಪವೇ? ನಿನ್ನ ಮನಸ್ಸಿಗೆ ಸಂತಾಪವನ್ನು ಮಾಡಿಕೊಳ್ಳಬೇಡ ಅಣ್ಣ. ಈ ಭೀಮನು ಎಷ್ಟೋ ಒಮ್ಮನಿದ್ದರು ನಿನ್ನ ಮಾತನ್ನು ಮೀರಿ ಎಂದು ನಡೆಯುವವನಲ್ಲ. ನಿನ್ನ ಪವಿತ್ರವಾದ ಪಾದಾಶ್ರಯಕ್ಕಿಂತ ಅಧಿಕವಾದ ವಸ್ತು ಈ ತ್ರಿಭುವನದಲ್ಲಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ತೆಗೆದುಕೋ, ಸಣ್ಣ ಗದಿಯನ್ನು ಕೊಟ್ಟು ಬಿಡು. ಆಗಲಿ ತಮ್ಮ, ಕೊಡುವಂತ ತೆಗೆದುಕೋ, ಗದಿಯನ್ನು ಕೊಟ್ಟು ತೆಗೆದುಕೋಣ. ಆಗಲಿ ತಮ್ಮ, ಕೊಡುವಂತ ತೆಗೆದುಕೋ, ಗದಿಯನ್ನು ಕೊಟ್ಟು ಬಿಡು. ಆಗಲಿ ತಮ್ಮ. ಹೋಯಿತು ಹೋಯಿತು, ಗದೆಯು ಭೀಮನ ಕೈ ಬಿಟ್ಟು ಹೋಯಿತು. ಈ ಭೀಮನನ್ನು ಬರಿಗೆಯ ಮಾಡಿ ಹೋಯಿತು. ಬರಿಗೆಯ ಅಷ್ಟೇ ಅಲ್ಲ, ಸರ್ವಾಂಗದಲ್ಲಿ ರಕ್ತವನ್ನೆಲ್ಲ ಸುರಣಿಸಿ ಹೀರಿಕೊಂಡು ಚರಮಾಸ್ತ್ರ ಎಣ್ಣೆ ಉಳಿಸಿ ಹೋಯಿತು. ನನ್ನ ಗದೆಯು ಪರಾಧೀನವಾಗಬೇಕಾದರೆ ಈ ಬ್ರಹ್ಮಾಂಡವನ್ನೆಲ್ಲ ಡಳಮಳಗೊಳಿಸಿ, ಈ ಬ್ರಹ್ಮಾಂಡ ಕಟವನ್ನೆಲ್ಲ ಬಿಚ್ಚಿ, ಅಸಂಖ್ಯಾತ ಶತ್ರುಗಳನ್ನು ಸಂಹರಿಸಿ, ರಣಭೂಮಿಯಲ್ಲಿ ರಕ್ತ ಕಾವಲಿಯನ್ನು ಹರಿಸಿ, ಅನೇಕ ಶತ್ರುಗಳ ಕೈಯಿಂದ ಭೀಮನು ಆತಾಗ್ತೇನಾದ ಬೇರೆ ಪರಾಧೀನವಾಗುವ ಗದೆಯು ಸಪ್ಪಳಿಲ್ಲದೆ ಹೋಯಿತು. ಹೇಗೆ ಹೋಗುತ್ತದೆಯೋ ಮತ್ತು ಅದನ್ನು ಯಾರು ಒಯ್ಯುವರು? ಅಣ್ಣ ಅಣ್ಣ, ಯಾಕೆ ಭೀಮ? ಕೊಟ್ಟೇನು ಗದಿಯನ್ನು? ಇಲ್ಲ ತಮ್ಮ, ಇನ್ನೂ ಗದೆಯನ್ನು ಕೊಟ್ಟಿರುವುದಿಲ್ಲ. ಹಾಗಾದರೆ ಸ್ವಲ್ಪ ಕೊಡೋಣ, ನೋಡೋಣ. ಹಾಗಾದರೆ ತೆಗೆದುಕೊತ್ತಮ್ಮ, ಸ್ವಲ್ಪ ಕೊಡೋಣ, ನೋಡೋಣ. ತೆಗೆದುಕೊತ್ತಮ್ಮ, ಸ್ವಲ್ಪ ಕೊಡೋಣ, ನೋಡೋಣ. ಕೊಟ್ಟಿದ್ರೆ ಕೊಟ್ಟು ಹೋಗುತ್ತಿತ್ತು. ಯಾಕೆ ಭೀಮ ಇನ್ನು ಮೇಲೆ ಗದೆಯನ್ನು ಕೊಡುವುದಿಲ್ಲವೇನೋ? ನನಗೆ ಕೊಡಲಿ ಆಕ್ರೋಶ. ಭೀಮ, ಕೊಡುತ್ತಮ್ಮ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನನ್ನನ್ನು ಧರ್ಮಭ್ರಷ್ಟನನ್ನಾಗಿ ಬೇಡ. ಕೊಡುತ್ತಮ್ಮ. ಹೀಗೆ ಕೊಡಲಿ ಆಕ್ರೋಶ. ಇದು ಸಾಮಾನ್ಯ ಗದೆ. ಮೊದಲು ಮೊತ್ತವಾಗಿ ಮೆರೆಯುತ್ತಿದ್ದ ಇಂದ್ರನ ಐರಾವತವನ್ನು ಒಂದೇ ಹೊಡೆತಕ್ಕೆ ಮುರಿದು ಬುದ್ಧಿ ಮಾಡಿದ್ದು ಈ ಗದೆಯು. ಒಂದೇ ಹೊಡೆತದಿಂದ ಮಾಮೇರು ಪರ್ವತವನ್ನು ಧೂಳಿಯನ್ನಾಗಿ ಮಾಡಿ ಭೂಗರ್ಭವನ್ನು ಬಿಚ್ಚಿ ಶೇಷನಿಗೆ ತಗಲಿ ಮೂರ್ಛೆಯನ್ನು ಉಂಟು ಮಾಡಿದ್ದು ಈ ಗದೆಯು. ನನ್ನ ಪಂಚ ಪ್ರಾಣವು, ನನ್ನ ಜೀವದ ಗೆಳೆಯ, ವೀರ ಸ್ವರ್ಗದಲ್ಲಿ ಕೂಡ ನನ್ನನ್ನು ಹೊಂದಿಕೊಂಡಿರುವ ಮುಕ್ತಾಂಗನೆಯು, ನನ್ನ ಪ್ರೇಮದ ಪುತ್ಥಳೆಯು, ಇಲ್ಲ ಇಲ್ಲ ನಿನ್ನ ಯಾರ ಕೈಯಲ್ಲಿ ಕೊಡುವುದಿಲ್ಲ, ದುಃಖಿಸಬೇಡ.
ಅಣ್ಣ ಅನಿಲಾತ್ಮಜ ಭ್ರಾಂತರಂತೆ ಹೀಗೇಕೆ ಮಾಡುತ್ತಿ? ನೋಡು, ಅಣ್ಣನಾದ ಧರ್ಮ ಮಾರಾಯನು ಧರ್ಮ ಭ್ರಷ್ಟನಾಗುವನೆಂದು ಎಷ್ಟು ಜರ್ಜರಿಯಾಗಿರುವನು. ಈ ಧರ್ಮ ಮೂರ್ತಿಯನ್ನು ತಾಪಗೊಳಿಸಬೇಡ, ತೀವ್ರ ಕೊಡುಗದೇನು. ಏನು ಅರ್ಜುನ, ಅಣ್ಣನು ತಾಪಗೊಳ್ಳುವನೇ? ಹೌದು ಅಣ್ಣ, ಹೌದು. ನನ್ನ ಉತ್ತಮತನಕ್ಕೆ ತಾಪಗೊಂಡರೂ ಗೊಂಡಿರಬಹುದು. ಈ ದಿವ್ಯ ಮೂರ್ತಿಯನ್ನು ತಾಪಗೊಳಿಸಿ ಮಾಡುವುದಾದರೆ ಏನು? ಸರಿ ಸರಿ ಅರ್ಜುನ, ಈಗಲೇ ಕೊಟ್ಟೇ ಬಿಡುತ್ತೇನೆ. ಕೊಟ್ಟು ಬಿಡುವಣ್ಣ. ಆಗಲೇ ಅರ್ಜುನ, ಕೊಟ್ಟೇ ಬಿಡ್ತೇನೆ. ಅಣ್ಣ ಯಾಕೆ ಭೀಮ? ತೆಗೆದುಕೋ, ಗದೆಯನ್ನು ಕೊಟ್ಟು ಬಿಡು. ಆಗಲಿ ತಮ್ಮ, ಕೊಡುತ್ತಲ್ಲ. ತೆಗೆದುಕೋ, ಕೊಟ್ಟು ಬಿಡು. ನೋಡೋಣ, ಇದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾದದು ನನ್ನ ಅರ್ಪಣೆಯು. ಅದನ್ನಟ್ಟು ದಯಪಾಲಿಸಿದರೆ ಈ ಬರಿಗೆಯ ಭೀಮನು ಈ ಕ್ಷಣಾರ್ಧದಲ್ಲಿ ಈ ಬ್ರಹ್ಮಾಂಡವನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತೇನೆ ನಂಬುವುದು. ನೀನು ಕಣ್ತುಂಬ ನೋಡಿಬಿಡುವಣ್ಣ. ತಮ್ಮ ಭೀಮಸೇನ, ನೀನೇನು ಸಾಮಾನ್ಯ ವ್ಯಕ್ತಿಯಲ್ಲ. ನೀನೇನು ಸಾಮಾನ್ಯ ವ್ಯಕ್ತಿಯಲ್ಲ. ಪ್ರತ್ಯಕ್ಷ ಪ್ರಯತ್ನ ರುದ್ರನೇ ಇರುತ್ತದೆ. ನಿನಗೆ ಯಾವುದೂ ಅಸಾಧ್ಯವಿಲ್ಲ. ನಿನಗೆ ಅಪ್ಪಣೆಯನ್ನು ಕೊಡುತ್ತೇನೆ, ಕೊಟ್ಟೇ ತೀರುತ್ತೇನೆ. ಆದರೆ ಸ್ವಲ್ಪ ತಡಿಬೇಕಾಗುತ್ತದೆ ಭೀಮ. ನೋಡೋಣ, ನೀನು ಅಪ್ಪಣೆ ಕೊಡುತ್ತೇನೆಂದರೆ ನಾನು ತಡೆಯುತ್ತೇನೆ. ಆದರೆ ಎಷ್ಟು ನಿಮಿಷಗಳವರೆಗೆ ತಡಿಬೇಕಾಗುವುದು ಹೇಳೋಣ. ನೋಡು ಭೀಮ, ನೋಡು ಭೀಮ, ಅದೇನು ಬಹಳ ಅವಧಿ ಇಲ್ಲ. ಅದೇನು ಬಹಳ ಅವಧಿ ಇಲ್ಲ. ಅದೇ 12 ವರ್ಷ ವನವಾಸ ತೀರಿದ ಮೇಲೆ ನಿನಗೆ ಅಪ್ಪಣೆ ಕೊಡುತ್ತೇನೆ. ಅಲ್ಲಿವರೆಗೆ ಮಾತ್ರ ನೀನು ಸಮಾಧಾನದಿರಬೇಕು. ತಿಳಿಯಿತೇ ಭೀಮ? ಏನು ಅಣ್ಣ, 12 ವರ್ಷವೆಂದರೆ ನಿನಗೆ ಸ್ವಲ್ಪವಾಯಿತೆ. ಗ್ರಾಮ ದೇವತೆಯ ಕೋಡಿನಂತೆ ಬೆಳೆದ ಈ ಪುಷ್ಟವಾದ ಶರೀರವು ಅಲ್ಲಿವರೆಗೆ ಹಾಗೆ ಕಳಿಸಲ. ಶತ್ರುಗಳ ದುಷ್ಕೃತಿಯನ್ನು ನೋಡಿ ದಗದಗಿಸುತ್ತಿರುವ ಕೋಪ ಎಂಬ ಉರಿಯನ್ನು 12 ವರ್ಷ ಹೊಟ್ಟಿ ಒಳಗೆ ಇಟ್ಟುಕೊಂಡು ಕುಳಿತರೆ ನನ್ನ ತಮ್ಮನ ಗತಿ ಏನಾಗುತ್ತೆ ಎಂಬ ಅರಿವಿಲ್ಲದೆ ಸಮಗ್ರ ಹೇಳಿಬಿಟ್ಟಿಯಲ್ಲೋ ಮಾರಾಯ. ನನಗೆ ಒಳ್ಳೆ ಮೋಸ ಮಾಡಿದಪ್ಪ ಧರ್ಮಪ್ಪ. ಆಗಲಿ ಮಾರಾಯ, ನಿನ್ನ ಇಚ್ಛೆಯಂತೆ ಮಾಡುವುದಾದ್ರೆ ಏನು? ಆಯಿತು ಆಯಿತು, ಇಂದಿಗೆ ಪಾಂಡವರ ಸತ್ವವು ಹಾಳಾಗಿತ್ತು, ಹಾಳಾಗಿ ಹೋಯಿತು. ಎಲ್ಲೋ ಭೀಮ, ನಿನ್ನ ಭೀಮ ಸೈನ್ಯನೆಂಬ ನಾಮ ಅಭಿಧಾನವನ್ನು ಒಮ್ಮೆಲೆ ಅಳಿಸಿಬಿಡು. ಈ ಸತ್ಯಕ್ಕೆ ಒದಗಿದ ದುಸ್ಥಿತಿಗೆ ಸರಿಯಾಗಿ ಭೀಮಕ್ಕನೆಂಬ ಅಭಿನಯ ಅಭಿಧಾನವನ್ನು ವಹಿಸಿಕೊಂಡು ಕೈಯಲ್ಲಿ ಪಳೆಯೊಟ್ಟಿಟ್ಟುಕೊಂಡು ಸುಮ್ಮನೆ ತಮ್ಮ ದುರ್ಯೋಧನ, ಇನ್ನು ಮೇಲೆ ಗದೆಯನ್ನು ಒಪ್ಪಿಸಿರುವೆನು. ನಿನ್ನ ಮನಸ್ಸಿನ ಇಚ್ಛೆಯಂತೆ ಮಾಡು, ತೆಗೆದುಕೋ. ಹುಡುಕಿ ಮರ್ಯಾದೆಯಿಂದ ಈ ಸಭೆಗೆ ಬರ ಹೇಳು. ಇಲ್ಲವಾದ ನೀನೇ ಹೋಗಿ ಅವಳ ಮುಂದೆ ಇಲ್ಲಿವರೆಗೆ ಹೇಳಿಕೊಂಡು ಬರುವಂತವ ನಾವು ಹೋಗ ಬೇಗನೆ. ನಾನಾದ್ರೆ ಹಾಗೆ ನೋಡುತ್ತಿದ್ದೇನೆ, ಹಾಗೆ ಮಾಡುತ್ತೇನೆ. ಅವಳನ್ನು ಈಗ ಹೇಳಿಕೊಂಡೇ ಬರುತ್ತೇನೆ. ಎಲ್ಲೋ ಕರ್ಣ, ನಾನು ಶ್ರಮಪಟ್ಟ ಕೆಟ್ಟ ವಸ್ತುವನ್ನು ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳಲು ಹೊರಟಿದ್ದೇವೆ. ದುರ್ಯೋಧನ,
ಇದಕ್ಕೆ ಬ್ರಹ್ಮಾದಿಗಳು ಅಡ್ಡ ಬರಲಾರರು. ಕೌರವೇಂದ್ರ, ಇದಕ್ಕೆ ಯಾರಾದರೂ ಅಡ್ಡಿ ಬಂದಲ್ಲಿ ಅವರನ್ನು ಚಲನೆಗೊಳಿಸಲಿಕ್ಕೆ ಸಿದ್ಧವಾಗಿದ್ದರೆ ಈ ಕಾರಣವಾದರನು ತಿಳಿತೇ ದುರ್ಯೋಧನ. ದೇವ ನವರತ್ನಮಯ ಮುಕುಟದಿಂದೊಪ್ಪುವ ಕೌಸ್ತುಭಧಾರಿ ಶಂಖ ಚಕ್ರ ಗದಾ ಪದ್ಮದಿಂದೊಪ್ಪುವ ಪಿತಾಂಬರಧಾರಿ ಕೌರವನು ಕರಿತನೆಂದು ನನ್ನನ್ನು ಕರೆಯಲು ಬಂದ ಪ್ರಾತಿ ಕಾಮಕನನ್ನು ಗದ್ದರಿಸಿ ಕಳಿಸಿರುವೆನು. ಇನ್ನು ಮೇಲೆ ಆ ಪಾಪಿಯಾದ ದುರ್ಯೋಧನ ಬರುವನು ಅಥವಾ ಮತ್ತಾರ್ಗಾದ್ರೂ ಕಳಿಸುವನು ಅಥವಾ ತಾನೇ ಬರುವನು. ಹೀಗೆ ಮಾಡಲಿ ದೇವ. ಭಕ್ತ ನಾಮಾವಳಿಗಳ ಪಾಂಡವರನ್ನು ಪಂಚ ಪ್ರಾಣನಾಗಿ ಮಾಡಿಕೊಂಡ ಶಬರಿಯೇ ರಕ್ಷಿಸು. ಈ ದುರ್ವರ ಬಂಧನದಿಂದ ನನ್ನನ್ನು ಬಿಡಿಸೆಯ, ನನ್ನನ್ನು ಬಿಡಿಸಿ. ಪಂಚಮ ಸಂಚಾರದಿಂದ ಠೋಕಿದ ಖೋಲವನು ರಾಮನಿರ್ಮಿತ ರೋಹಿಣಿಯಂತೆ ಮೇಘ ಚೋರದಲ್ಲಿ ಸಿಕ್ಕ ಚಂದ್ರ ಕಡಿಯಂತೆ
ಶಿವಗುಯಲಿ ಹೊಕ್ಕ ಹರಣಿಯಂತೆ ಈಗಲೇ ಸಿಕ್ಕಾಗಿರುವ ಪಾಂಚಾಲಿ ಏನು ಮಾಡ್ತ ಕೂತಿರುವ ಗೊಲ್ಲ ಕೃಷ್ಣನನ್ನು ಕೃಷ್ಣ ಈಗ ಮನಮಗಿಸಿದ ಬಿಡುವನೇನು ದುಶ್ಚಾಸನ್ನು ಏನು ನಮ್ಮನ್ನು ನಾಮ ಸ್ವರ್ಣಿ ಮಾಡ್ತಾ ಕೂಡ್ರೇಳು ಕೃಷ್ಣ ಏನು ಪಾಂಚಾಲಿ ಹರಿ ನಾನು ಕರೆಯುವುದು ನಿನ್ನ ಮರ್ಯಾದೆ ಶೀಲವಾಗಿದೆಯೋ ಅಣ್ಣ ದುಶ್ಯಾಸನ ಹೀಗೆ ಏಕಕಾಲಕ್ಕೆ ಬಂದು ನಿನ್ನ ತಂಗಿ ಸುಮರಳಾದ ಈ ಅವಧಿಗೆ ಇಷ್ಟೊಂದು ನಿಷ್ಠುರದ ಮಾತುಗಳನ್ನು ಆಡ್ಲಿಕ್ಕೆ ಅಣ್ಣ ಏನು ಮಾಡಿದ್ರೇನು? ಎಲೆ ಕರೆಯಾಳಿ ಎಣ್ಣೆ ತಂಗಿ ಶ್ರೀಹರಿ ನಮ್ಮಣ್ಣನಾದ ದುರ್ಯೋಧನಿಗೆ ಗಂಧವಾಗಿರುವನು ಕೃಷ್ಣ ಅನ್ನ ಮೇಲೆ ಸೌಭಾಗ್ಯದ ವೇಳೆಯು ಶಿಖರಕ್ಕೆ ಮುಟ್ಟಿತು ಸದ್ಯಕ್ಕೆ ಸರ್ಕಾಧಿಪತಿಯಾದ ದೇವೇಂದ್ರರಿಗೆ ಸ್ಮರಣಾದ ನಮ್ಮನ್ನು ನಾಮಾಂಕಿತದಲ್ಲಿ ಸಚಿವರಿಗೆ ಸಮಾನವಾಗಿ ಶೋಭಿಸಲು ಏನು ಪಾಂಚಾಲಿ ನಾನು ಕರೆಯುವುದು ನಿನ್ನ ಮರ್ಯಾದೆ ಶೀಲವಾಗಿದೆಯಳು ಜನ ಪರಮ ಚಾಂಡಾಲ ಅಣ್ಣನ ಸಮಾನನೆಂದು ಭಾವಿಸಿ ನಿನಗೆ ವಿನಯದಿಂದ ಬೇಡಿಕೊಳ್ಳಲು ಹಾಗೆ ಮೈ ಮೇಲೆ ಬಂದ ಅಭದ್ರ ಭಾಷೆಗಳನ್ನು ಆಡುತ್ತೀಯ ಪಾಪಾತ್ಮ ಸರಿದಿ ನಿಲ್ಲು ದೂರು ನಿಂತು ಮಾತನಾಡು ನಾನು ಪುಷ್ಪವತಿ ಆಗಿದ್ದೀನಿ ಅಧಮ ನನ್ನನ್ನು ಮುಟ್ಟಬೇಡ ನೀವು ನೀರು ಪುಷ್ಪವತಿಯಾದರೆ ನಮ್ಮನ್ನಿಂದ ನಿನಗೆ ಗರ್ಭ ಏನು ಪಾಂಚಾಲಿ ನಾಲಿಗೆ ಸಹಸ್ರಾವಧಿ ಹೋಳಾಗಲಿ ನರಕೀಟಕ ರಾಕ್ಷಸ ಇಂಥ ಕಠಿಣತೆಗಳನ್ನು ಆಡುವ ನಿನ್ನ ಬಾಯಲ್ಲಿ ಹುಳ ಬೀಳಲಿ ಪಿಸಾಸಿ ಅನಾಥರಾದ ಈ ಅವಧಿಯನ್ನು ತಿರಸ್ಕರಿಸಿ ಮಾತನಾಡುವುದು ನಿನ್ನ ಬಂದ ಬಗೆದರಿಗೆ ಆಡದಂತ ಆಗುವುದಿಲ್ಲವೇ ಕುಲನಾಶಕ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಹೇ ದೇವ ಹೇಗೆ ಬಾ ಈ ನಿನ್ನ ದೀನ ವಾಸನೆಗೆ ಎಷ್ಟೊಂದು ಅಪಮಾನವೇ ಕೃಷ್ಣ ಕೃಷ್ಣ ಈ ದುಶ್ಯಾಸನ ಮಾತುಗಳಿಗೆ ಎಷ್ಟೊಂದು ಸೇರಿಸಿ ಮಾತನಾಡುತ್ತೆ ಅಂದ ಮೇಲೆ ಸದ್ಯಕ್ಕೆ ಸಾರ್ವಭೌಮಾಧಿಪತಿಯಾದ ನಮ್ಮ ಅಣ್ಣನಿಗೆ ನೀನೇ ಪಟ್ಟದ ರಾಣಿ ಅಂತ ತಿಳಿದು ಇಲ್ಲಿವರೆಗೆ ಮೈ ಮುಟ್ಟದೆ ಮರ್ಯಾದೆಯಿಂದ ಕರೆ ಹೋದರೆ ಅದು ಸರಿಯಬಾರದೆ ಹೋಯಿತು ಇದು ನಿನಗೆ ಮರ್ಯಾದೆ ವಾಂಛಾನೆ
ಮಾಡುತ್ತೇನೆ. ಮೈ ಮಾರ್ತ ಮಹಾಮಾನವೆಯಲ್ಲಿ ಎಷ್ಟೊಂದು ಪಿಶಾಚೆಂದು ಹೇಳಿಬಿಟ್ಟೆ. ಹೀಗೆ ಎದುರಾಡುವುದಕ್ಕೆ ನಾನು ಸಾಮಾನ್ಯವೇನಲೆ. ಬಿಡುಬಿಡು ಆಗ್ರಜ ಕೊಡು ಎನಗೆ ಬಿಡುಬಿಡು ಆಗ್ರಜ ಕೊಡು ಎನಗೆ ಬಿಡುಬಿಡು ಆಗ್ರಜ ಕೊಡು ಎನಗೆ ಅಪ್ಪಣೆ ಕಡುಪಾಪಿ ಶಿರಹರನು ಕೆಲವು ನೋದರಿಗೆ ಕಡುಪಾಪಿ ಶಿರಹರನು ಕೆಲವು ನೋದರಿಗೆ ಬಿಡುಬಿಡು 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 ಆಗ್ರಜ ಕೊಡು ಎನಗೆ ಅಪ್ಪನೆ ಬಿಡುಬಿಡು ಆಗ್ರಜ ಕೊಡು ಎನಗೆ ಅಪ್ಪನೆ ಅಣ್ಣ ಬಿಡು ತಮ್ಮ ಅರ್ಜುನ ಸ್ವಲ್ಪ ಬಿಡಿಸು. ಈ ಪಾಪಿ ದುಶ್ಯಾಸನನ್ನು ಹಲ್ಲಿನಿಂದ ಹರಿದು ತಿಂದು ರಕ್ತವೇನಾಗಿ ರಾಕ್ಷಸನಂತೆ ಕುಡಿದಾಡುವುದನ್ನು ಈ ಕೌರವರು ಕಣ್ತುಂಬ ನೋಡಲಿ. ಅಣ್ಣ ತೈಬೇಡ ಅಪ್ಪನನ್ನು ಕೊಟ್ಟು ಬಿಡು. ಬೇಡ ಬೇಡ ತಮ್ಮ, ಇದು ಸಮಯವಲ್ಲ. ಇವರು ನಮ್ಮನ್ನು ಗೆದ್ದಿರುವರು, ಗೆದ್ದವರು ಬೇಕಾದಾಗೆ ಚಂದ ಕಾಣುವರು. ಇವರ ಮೇಲೆ ಧುಮುಕಿ ಧರ್ಮವಷ್ಟರಾಗುವುದು ಬೇಡ. ಸ್ವಲ್ಪ ಸಮಾಧಾನ ಕೊಡ್ರಿ. ಏನು ಅಣ್ಣ, ಏನು ನಿನ್ನ ಸಮಾಧಾನ? ಬರೇ ಸಮಾಧಾನ. ಸಮಾಧಾನದ ಗುಳಿಗೆ ಏನಾದ್ರೂ ನುಂಗಿರುವೆಯಾ ಅಥವಾ ಬೀಜ ಏನಾದ್ರೂ ಹರಿದು ಕುಡಿದಿರುವೆಯಾ? ಹಾಗೇನಾದ್ರೂ ಇದ್ದರೆ ನನಗಷ್ಟು ಕೊಟ್ಟು ಬಿಡು ಮಾರಾಯ. ಮೊದಲು ನೀನು ಸಮಾಧಾನ, ಆಮೇಲೆ ನಾನು ಸಮಾಧಾನ. ಈ ಕೌರವರಿಗೆ ಅಮಾಧಾನವೇ ಅಮಾಧಾನ.
ಹೀಗೆ ನಿಶ್ಚಿತ ಆಗಿದೆ. ಹೇಳು ಮೇಲಕ್ಕೆ. ನಾಥ, ಪ್ರಿಯೆ, ಪ್ರಾಣನಾಥ, ನಾನು ಇಲ್ಲಿಗೆ ಬರಬೇಡವೆಂದು ತಮಗೆ ಎಷ್ಟು ಪರಿಕರಿಂದ ಬೇಡಿಕೊಂಡರು ತಮ್ಮ ಚಿತ್ತಕ್ಕೆ ಬಾರದೇ ಹೋಯಿತು. ನನ್ನನ್ನು ಸಂಕಟಕ್ಕೆ ಗುರಿ ಮಾಡುವುದಲ್ಲದೆ ನೀವು ಕೂಡ ಸಂಕಟಕ್ಕೆ ಗುರಿಯಾದ ಎಂಥ ರಣ ದುರಂಧರಾದ ಈ ಮೈವರ ಕಣ್ಣೆದುರಿಗೆ ಈ ಪಾಪಾತ್ಮ ಸಭೆಯಲ್ಲಿ ಇವಳನ್ನು ಯಾರು ಕೆಲವರು? ದ್ರುಪದ ಕುಮಾರಿ, ದ್ರುಪದ ಕುಮಾರಿ, ನೀನು ಇಲ್ಲಿಗೆ ಬರಬೇಡವೆಂದು ಮಾಡಿದ ಆದರಕ್ಕಿಂತ ನನ್ನ ದೈವ ದೇವತೆಯು ನನ್ನ ರಸ್ತೆಗೆ ಬಲವಾದ ಹಗ್ಗವನ್ನು ಬಿಗಿದು ತಂದಿರುವಳು. ನೋಡು ದ್ರೌಪದಿ, ನಾನನ್ನು ಎಡೆಯನ್ನು ನನ್ನ ದೈವ ದೇವತೆಯು ತಾಟಲ್ಲಿ ಹಿಡಿದುಕೊಂಡು ಎದುರಿನಲ್ಲಿ ನಿಂತಿರುವಳು. ನನ್ನನ್ನು ಆವರಿಸಿಕೊಂಡಿರುವ ನೀವು ಕೂಡ ಅದನ್ನು ಉಣ್ಣಬೇಕಾಗಿತ್ತಲ್ಲ. ಅಂದ ಮೇಲೆ ಇಲ್ಲಿ ನೀನು ಪರಾಧೀನ ವೃತ್ತಿ, ಇಲ್ಲಿ ನಿನ್ನ ರೋಧವನ್ನು ಯಾರು ಕೇಳುವರು? ದ್ರೌಪದಿ. ಹಾಯ್ ಹಾಯ್ ದೈವವೇ, ನಿನ್ನ ಮನಸ್ಸಿಗೆ ಹೇಗೆ ಮಾಡುವುದು ಬಂದಿದ್ದೆ? ಹೃದಯ ವಿಗಾರ ನೀನೆ, ಹೃದಯ ವಿಗಾರ ನೀನೆ, ಅನುಭಾಗ್ಯ ಸಾಗರ
ಭೀಮ ಪರಮ ಪ್ರತಾಪಿ, ಅಖಿಲ ಬ್ರಹ್ಮಾಂಡದ ಉಂಡವೆಲ್ಲ ಚೆಂಡಿನಂತೆ ತೂರಾಡುವ ರಣಕೇಸರಿ. ನಿನ್ನ ಅಪಮಾನವನ್ನು ಹೀಗೆ ಚಿತ್ರದ ಗೊಂಬೆಯಂತೆ ಕುಳಿತು ನೋಡುವುದು ಸರಿಯೇ? ಸಿಂಹ ಬಲ ಇದಕ್ಕಾಗಿ ಕರೆದುಕೊಂಡು ಬಂದೆಯಾ ನಾಥ? ಏನು ದ್ರೌಪದಿ, ನೀನು ಯಾವನ ಪೌರುಷವನ್ನು ಮಾಡುತ್ತೀಯೋ ಆ ಭೀಮನು ಎಲ್ಲಿಗೋ ಹೋಗಿರುವನು. ಕೃಷ್ಣ, ಆ ಬಲಾಢ್ಯ ಭೀಮನ ಬದಲಾಗಿ ಇಗೋ ನಿನ್ನಕ್ಕೆ ಕೈಯಲ್ಲಿ ಹೊಡೆಯುವ ಭೀಮವನಾಗಿ ಭೀಮವನಾಗಿ ಅಂದ ಮೇಲೆ ನಾನು ಒಬ್ಬಳೇ ಏಕೆ ದ್ರೌಪದಿ? ಕೃಷ್ಣ, ಪಾಂಡವರ ಇವರೊಳಗಾಗಿ ನಿನ್ನ ತಾಪವನ್ನು ಬಿಡಿಸುವವರು ಯಾರಲ್ಲ. ಮತ್ತಾರಾದರೂ ಇದ್ದರೆ ಮರೆಯ ಹೋಗು ದ್ರೌಪದಿ. ಹರಿ ಕೃಷ್ಣ ಕೃಷ್ಣ. ಹಾ, ಎಂಥ ಭುಜಬಲ, ಪರಾಕ್ರಮಿಯಾದ ಪಾಂಡವರ ಪತ್ನಿಗೆ ಯಾರು ದಿಕ್ಕಿಲ್ಲದಂತೆ ಐತೆ. ಹಾಯ್ ದುರ್ದೈವೇ, ಎಂಥ ಸಂಕಟದ ಬಾಯಿಗೆ ನನ್ನನ್ನು ತುತ್ತನಾಗಿ ಮಾಡಿದೆ ದೇವ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾದಿ ಗುರು ಹಿರಿಯರು ಯಾರು ರಕ್ಷಿಸಲಿಲ್ಲವಲ್ಲ. ಇದು ನನ್ನ ಪೂರ್ವದ ಕರ್ಮವೇ. ಮೂರ್ತಿ ಮಂತ್ರವಾಗಿ ನನ್ನನ್ನು ಬಾಧಿಸುತ್ತಿರಲು ದೇವ ನೀನು ಮಾಡುವುದಾದರೇನು? ಕೃಷ್ಣ, ತಮ್ಮ ಮನೆಗಳನ್ನು ತಾವೇ ರಕ್ಷಿಸಬೇಕು. ಅಣ್ಣರಿಗೇನು ನಿನ್ನನ್ನು ಸಲವಲಿಕ್ಕೆ ಇಗೋ ಈ ಕವರವೇಶವನ್ನು ಅಧಿಕಾರಿಯಾಗಿ ನಿಂತಿರುವನು ಮತ್ತು ನನ್ನ ಆಜ್ಞೆಯಾದ ಈ ಪಾಂಡವನ್ನು ಸದ್ಯಕ್ಕೆ ಹದ್ದುಪಾಲು ಮಾಡಿ ತಲೆಯೋರ ಸಮಸ್ಯೆಯವರೆಗೆ ಇವರನ್ನು ಮಣ್ಣ ಮುಕ್ಕಲಿಕ್ಕೆ ಹಚ್ಚಿ ನಿನ್ನನ್ನು ನನ್ನ ಪಟ್ಟದ ಅರ್ಶನಾಗಿ ಮಾಡಿಕೊಳ್ಳುವೆನು. ನಡೆ, ನನ್ನ ಸಿಂಹ ಪೀಠದ ಹತ್ತಾಸನ ಮೇಲೆ ಕೂಡು, ಅಂದ್ರೆ ನನಗೆ ಎಷ್ಟು ಸೊಬೆ ಬರುವುದು ನೋಡು. ಎಲ್ಲ ಪರಮ ಚಾಂಡಾಲ, ನಿನ್ನ ಸಿಂಹ ಪೀಠವು ದಗ್ಧವಾಗಿ ಹೋಗುವುದಲ್ಲದೆ ದುರಾತ್ಮ, ಇಂಥ ತುಂಬಿದ ಸಭೆಯಲ್ಲಿ ಪರಮ ಪತಿವ್ರತ ಸ್ತ್ರೀಯರಿಗೆ, ಪವಿತ್ರ ಸಾಧ್ವಿ ಮನೆಯೊಳಗೆ ಅಪಮಾನ ಮಾಡುವ ನಿನ್ನ ಸಿಂಹ ಪೀಠವು ದಗ್ಧವಾಗಿ ಹೋಗುವುದಲ್ಲದೆ ನಿನ್ನ ವಂಶನತೆ ಬೇರು ಸಹಿತ ಸುಟ್ಟ ಕರಕಾಗಿ ಹೋಗುವುದೆಂಬುದನ್ನು ಚೆನ್ನಾಗಿ ಎಲಿಸುತ್ತದೆ. ನೋಡು ಕರ್ನಾಯಕ ಪತಿವ್ರತೆಯಂತೆ ಪವಿತ್ರ ಸಹದ್ವಿ ಮಾಡಿಯಂತೆ ವಹುವ ವಹುವ ನೋಡಿದೆಯಾ ಕರ್ನಾಯಕನ ವೈಮಣಿತನವನ್ನು? ದುರ್ಯೋಧನ, ಶುದ್ಧ ಪತಿವ್ರತ ಸ್ತ್ರೀಯರು ಒಬ್ಬ ಗಂಡನ ಮೇಲೆ ಇದ್ದು ಆ ಗಂಡನ ದೇವರೆಂದು ಭಾವಿಸುತ್ತಿರುವರು. ಇವಳಿಗೆ 5 ಮಂದಿ ಗಂಡಂದಿರಂದ ಮೇಲೆ ಇವಳಿಗೆ ಶುದ್ಧ ವಾರಾಂಗಣಿ ಅನ್ನಬೇಕಾ ಇಲ್ಲ ಮತ್ತೇನು ಅನ್ನಬೇಕು? ಹೇಳುದಿರೋದನ ಎಲೆ ಹೇಳಿ ಈ ನಿನ್ನ ಮೂರ್ಖತನವನ್ನು ಬಿಡು. ಈ ನಿನ್ನ ಪಾಂಡವರ ಬಣ್ಣ ಹತ್ತಿ ಗೋಳಾಟದಲ್ಲಿ ಅನೇಕ ಕಷ್ಟ ಪಡುವುದಕ್ಕಿಂತಲೂ ಎಲ್ಲ ಬಗೆ ಸೌಭಾಗ್ಯ ಶಿಖರಕ್ಕೆ ಮುಟ್ಟುವ ಕವರ ವೇಷವನ್ನು ಅರ್ಧಾಂಗಿನಿ ಎನಿಸುವೆ. ಸುಮ್ಮನೆ ಚಟ್ಟಿನ ಎದ್ದು ನನ್ನ ಸುಂದರವಾದ ತೊಡೆಯ ಮೇಲೆ ಕೂಡು, ಅಂದ್ರೆ ನಿನಗೆ ಎಷ್ಟು ಸಮ ಬರುವುದು ನೋಡು. ಎಲ್ಲಾ ದುರುಳ ಕೌರವ ಪರಮ ದ್ರೋಹಿಯೇ, ಅಖಿಲ ಬ್ರಹ್ಮಾಂಡದ ದೋಷವನ್ನೆಲ್ಲ ಒಟ್ಟುಗೂಡಿಸಿದ ಪಾಪದ ಮೂರ್ತಿಯೇ ಧಿಕ್ಕಾರ. ನನ್ನ ಜನ್ಮಕ್ಕೆ ಧಿಕ್ಕಾರವಿರಬೇಕು. ತನ್ನ ಸತ್ಯ ಪತಿವ್ರತ ಧರ್ಮ ಪ್ರಭಾವದಿಂದ ಜಗತ್ತನ್ನೇ ಬೆಳಗುವಳು ಯಾವ ಪಾದ ಪರಿಸ್ಥಿತಿಯಿಂದ ತ್ರಿಲೋಕ ಪಾವನವಾಗುವುದು ಅಂಥ ಸಾಧ್ಯಗಳು ಪತಿವ್ರತ ಶಿರೋಮಣಿಗಳು ನಿನ್ನ ಅಪವಿತ್ರ ತೊಡೆ ಮೇಲೆ ಯಾವ ಕಾಲಕ್ಕೂ ಶೋಭಿಸಲಾರಳು ಮದಂದ. ನಿನ್ನ ತೊಡೆ ಮೇಲೆ ನಾನೇ ಶೋಭಿಸಲೆಂದು ನನ್ನ ಬಲಾಡಿ ಭೀಮನ ಗದೆಯು ಪಾಪಿಯಾದ ಕರ್ಣನೆ,
ಈ ಸುಸಿಗಳಿಗೆ ಕಠಿಣೊತ್ತಿಗಳನ್ನು ಆಡುವ ನಿನ್ನ ನಾಡಿಗೆಯನ್ನು ಛಿದ್ರ ಮಾಡುವುದಲ್ಲದೆ ನಿನ್ನ ರುಂಡವನ್ನು ಚೆಂಡಿನಂತೆ ಗಗನಮಂಡಲಕ್ಕೆ ಹಾರಿಸಿ ಯಮನ ದೌಡೆಯಲ್ಲಿ ಹಿಡಿದಕ್ಕೆ ಸನ್ನದ್ಧವಾಗಿ ನಿಂತಿರುವ ನನ್ನ ವೀರ ಪಾರ್ಥನ ಬ್ರಹ್ಮಸ್ತ್ರ ಸಾಕ್ಷಿಯಾಗಿ ಎದ್ದು ನಿಂತಿರುವುದು ಕಣ್ಮುಟ್ಟು ನರಕೀಟಕ ದುಶ್ಯಾಸನ ಈ ಸಖಿಯ ಪವಿತ್ರ ಮುಡಿಯನ್ನು ಹಿಡಿಯಲು ಅಪಪವಿತ್ರವಾದ ಈ ಕೇಶವನ್ನು ಹೀಗೆ ಬಿಟ್ಟು ಪಾಪಮಯದಿಂದ ಪುಷ್ಟವಾದ ನಿನ್ನ ಸೊಕ್ಕಿಯ ಶರೀರವನ್ನು ಅಮಂಗಲವನ್ನು ಮಾಡಿ ನಿನ್ನ ಎದೆ ಒಳಗಿನ ರಕ್ತದಿಂದ ಮಂಗಲ ಸ್ನಾನವನ್ನು ಮಾಡಿ ಹಣ್ಣಿನಿಂದ ಹಣಿಗೆಯನ್ನು ಮಾಡಿ ಪಾರಿಸಿಕೊಳ್ಳುತ್ತೇನೆ. ಇದಕ್ಕೆ ಕಾರಣವಾಗಿ ಎನ್ನ ಪತಿದೇವನಾದ ಭೀಮನು ತಾನು ಮೃತ್ಯುವಾಗಿ ಕುಳಿತು ನಮ್ಮದನ್ನು ನೀತ ಕೌರವನ ಪಾದಕವನ್ನು ಸೂಚಿಸಿದ ಗದಾ ದೇವತೆ ಮತ್ತು ಬ್ರಹ್ಮಸ್ತ್ರೀವಿ ಇನ್ನು ಮೇಲೆ ವಿಶ್ರಾಂತಿಯನ್ನು ಹೊಂದಿದೆ. ಈ ವೀರರಿಗೆ ಇಷ್ಟೊಂದು ಅವಮಾನವೇ? ದುಶ್ಯಾಸನ ಇವಳ ಒಟ್ಟಿರುವ ಸೀರೆಯನ್ನು ಸೆಳೆದು ಸಭೆಗಳ ನೋಡುವಂತೆ ಮಾಡು. ಅಂದು ನಾನೇನು ಕೊಡುತ್ತೇನೆ, ಇವರನ್ನು ಉದ್ಗಾಮರನಾಗಿ ಮಾಡುತ್ತೇನೆ. ಸಾಕು ಬಿಡಬೇಡ. ಎಲ್ಲೋ ದುಶ್ಯಾಸನ, ಯಾರ ವಸ್ತ್ರಾಭರಣ ಮಾಡುತ್ತೋ ಪ್ರಶ್ನ ನಿಮ್ಮ ಸರ್ವರ ಆಯುಷ್ಯವು ತುಂಬಿ ಬಂದಂತೆ ಕಾಣುತ್ತದೆ. ಅಣ್ಣ ತಡೆಬೇಡ, ಅಪ್ಪನನ್ನು ಕೊಟ್ಟು ಬಿಡು. ಈ ಕವರವರ ಕುಲರಕ್ಷಣ ಬೇರನ್ನ ಕೆತ್ತು ಬಗೆದು ಬಿಡಬೇಡ.